ಓಕೆ, ನಮಸ್ತೆ ಫ್ರೆಂಡ್ಸ್. ಎಲ್ಲರಿಗೂ ಸಮೇತ ತುಂಬ ಖುಷಿಯಾಗುತ್ತೆ ಇವತ್ತಿನ ಒಂದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ. ಈ ಮಾಹಿತಿ ನಿಮಗೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಎಲ್ಲರೂ ಸಮೇತ ತುಂಬ ಚೆನ್ನಾಗಿ ಕಾಣಿಸ್ಬೇಕಂತ ಆಸೆ ಇದೆಯಾ? ಖಂಡಿತ ಎಲ್ಲರಿಗೂ ಇರುತ್ತೆ. ನಾನು ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂಥೇಳಿ ಓಮ್ ರೆಮಿಡಿಗಳೆಲ್ಲ ಯೂಸ್ ಮಾಡ್ತೀವಿ. ಓಮ್ ರೆಮಿಡೀಸ್ ಜಾಸ್ತಿ ಜನ ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ಪಾರ್ಲರ್ಗಳಿಗೂ ಹೋಗ್ತಾ ಇರ್ತಾರೆ. ಫೇಶಿಯಲ್ ಕ್ಲೀನಪ್ ಈ ರೀತಿ ಮಾಡಿಸ್ತಾ ಇರ್ತಾರೆ. ಅದ್ರ ಜೊತೆಗೆ ಕಾಸ್ಮೆಟಿಕ್ಸ್ ಎಲ್ಲ ಯೂಸ್ ಮಾಡ್ತಾ ಇರ್ತಾರೆ. ಯಾಕೆ? ಚೆನ್ನಾಗಿ ಕಾಣಿಸ್ಬೇಕು ಅಂತ, ಹೌದಲ್ವಾ? ನಾವು ಬಾಹ್ಯವಾಗಿ ಯಾವ ರೀತಿ ಕಾಣಬೇಕನ್ನೋದಕ್ಕೆ ನಾವು ಪ್ರಾಧಾನ್ಯತೆ ಕೊಡ್ತೀವಿ. ಅದೇ ಇಂಟೆಕ್ಕಾಗಿ ಸಮೇತ ನಮಗೆ ನೀಡಿರುವಂಥ ಒಂದು ಪ್ರಾಡಕ್ಟ್ ಬಗ್ಗೆ ನಾನು ಶೇರ್ ಮಾಡ್ತಾಯಿದ್ದೀನಿ. ವೆಜ್ ಕಲಜನ್ ಅಂತ. ಇದೆಲ್ಲರಿಗೂ ಸಮೇತ ತುಂಬ ಅವಶ್ಯಕತೆ ಇದೆ, ತುಂಬ ನೀಡಿದೆ. ಇದು ಸೈಂಟಿಫಿಕಲಿ ಕ್ಲಿನಿಕಲಿ ಟೆಸ್ಟೆಡ್ ಆಗಿರೋಂಥ ಒಂದು ಪ್ರಾಡಕ್ಟ್. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ಇದು ಆರೆಂಜ್ ಫ್ಲೇವರಲ್ಲಿರುತ್ತೆ. ತುಂಬ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ. ನಾನು ಆಮೇಲೆ ನಿಮ್ಗೆ ಶೋ ಮಾಡ್ತೀನಿ. ಓಕೆ, ನಾವು ಏನಕ್ಕೆ ಇದನ್ನು ಯೂಸ್ ಮಾಡಬೇಕು? ಎಲ್ಲರಿಗೂ ಸಮೇತ 18-20 ವರ್ಷದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ. ತುಂಬ ಸ್ಕಿನ್ ತುಂಬ ಬ್ರೈಟ್ನೆಸ್ ಇರುತ್ತೆ, ರಿಂಕಲ್ಸ್ ಇರಲ್ಲ, ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ. ಆದರೆ 35 ವರ್ಷ, 40 ವರ್ಷ, 50 ವರ್ಷ ಆದಾಗ ಯಾಕೆ ರಿಂಕಲ್ಸ್ ಬರುತ್ತೆ? ರಿಂಕಲ್ಸ್ ತುಂಬ ಒಂದು ಏಜಿಂಗ್ ಪ್ರೋಸೆಸ್ ಆಗ್ತಾ ಇರುತ್ತಲ್ವ, ಅದನ್ನು ಕಡಿಮೆ ಮಾಡೋದಕ್ಕೆ, ಅಂದರೆ ತುಂಬ ವಯಸ್ಸಾಗಿರೋ ಥರ ಕಾಣದೇ ಇರೋ ರೀತಿ, ಅಂದರೆ ನಮ್ಮ ಒಂದು ಆರೋಗ್ಯದಲ್ಲಿ ನಮ್ಮ ಒಂದು ಜೀವನಶೈಲಿ ಪದ್ಧತಿಯಲ್ಲಿ ನಾವು ಚೇಂಜಸ್ ಮಾಡ್ಕೋಬೋದು. ಅದಕ್ಕೆ ನಮಗೆ ಕೊಲೆಜಿನ್ ಅನ್ನೋದು ತುಂಬ ಒಂದು ನಮ್ಮ ದೇಹಕ್ಕೆ ನೀಡಿರುವಂಥ ಒಂದು ಪ್ರೋಟೀನ್ ಕಂಟೆಂಟ್. ಇದು ನಮ್ಮ ಕೂದಲಿನ ಆರೋಗ್ಯಕ್ಕೂ ಹೆಲ್ಪ್ ಆಗುತ್ತೆ. ಕೂದಲು ಭಾಳಷ್ಟು ಜನಕ್ಕೆ ಕಟ್ ಆಗ್ತಾ ಇರುತ್ತೆ, ಅರ್ಧಕ್ಕೆ ಕಟ್ ಆಗ್ತಿರುತ್ತೆ. ಅದಕ್ಕೂ ಸಮೇತ ತುಂಬ ಉಪಯೋಗ ಆಗುತ್ತೆ. ಹಲ್ಲಿನ ಆರೋಗ್ಯಕ್ಕೆ, ಎಲುಬಿನ ಆರೋಗ್ಯಕ್ಕೆ ಮತ್ತು ಉಗುರುಗಳ ಆರೋಗ್ಯಕ್ಕೂ ಸಮೇತ ಈ ಕೊಲೆಜಿನ್ ಅನ್ನೋದು ತುಂಬ ಉಪಯೋಗ ಆಗುತ್ತೆ. ಇದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಏಜಿಂಗ್ ಪ್ರೋಸೆಸ್ಸಲ್ಲಿ ಏನೆಲ್ಲ ಬರುತ್ತೆ, 20 ವರ್ಷ ಇರುತ್ತೆ, 50-60 ವರ್ಷದ ಥರ ಕಾಣ್ತಾ ಇರ್ತೀವಿ. ಅದಕ್ಕೆ ಏನಕ್ಕೆ ಅಂದರೆ ನಮ್ಮ ಸ್ಕಿನ್ನಲ್ಲಿರೋಂಥ ಕಲೆಜಿನ್ ಕಂಟೆಂಟ್ ಕಡಿಮೆ ಆದಾಗ ಆ ರೀತಿ ಆಗುತ್ತೆ, ಬ್ರೈಟ್ನೆಸ್ ಬರುತ್ತೆ. ಇದನ್ನು ಯೂಸ್ ಮಾಡೋದ್ರಿಂದ ಸ್ಕಿನ್ನಲ್ಲಿ ಬ್ರೈಟ್ನೆಸ್ ಬರುತ್ತೆ. ಏಜಿಂಗ್ ಪ್ರೋಸೆಸ್ ಏನಿದೆ, ರಿಂಕಲ್ಸ್ ಏನಿದೆ, ಅದು ಕಡಿಮೆ ಆಗ್ತಾ ಬರುತ್ತೆ. ಈ ರೀತಿ ಇರೋದನ್ನು ನಮಗೆ ಯೂಸ್ ಮಾಡೋದ್ರಿಂದ ತುಂಬ ಉಪಯೋಗ ಆಗುತ್ತೆ. ಇದನ್ನು ಯಾವ ರೀತಿ ಯೂಸ್ ಮಾಡಬೇಕಂದ್ರೆ, ನಾವು ಊಟದ ನಂತರ ಯೂಸ್ ಮಾಡಬಾರ್ದು. ಊಟಕ್ಕಿಂತ ಮುಂಚಿತವಾಗಿ, ಅಂದರೆ ಅರ್ಲಿ ಮಾರ್ನಿಂಗ್ ಅಲ್ಲ, ಮಧ್ಯಾಹ್ನ ಆಗಿರ್ಬೋದು, ಇಲ್ಲಾಂದರೆ 11 ಗಂಟೆ 12 ಗಂಟೆ ಟೈಮಲ್ಲಿ, ಇಲ್ಲಾಂದರೆ ಈವ್ನಿಂಗ್ ಟೈಮಲ್ಲಿ ಸಮೇತ ಯೂಸ್ ಮಾಡೋದ್ರಿಂದ ತುಂಬ ಒಂದು ಬೆನಿಫಿಟ್ ನಮಗೆ ಸಿಗುತ್ತೆ. ಇದರಲ್ಲಿ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ. ಇದರಲ್ಲಿ ಒಂದು ಕ್ಯೂಬ್ ಕೊಟ್ಟಿರ್ತಾರೆ. ನಾವು ಮಿನಿಮಮ್ 300 ml ವಾಟರ್ ತಗೋಬೇಕು. ನೋಡಿ, ನಾನು ಆಲ್ರೆಡಿ ವಾಟರ್ ತೊಗೊಂಡಿದ್ದೀನಿ, ನೀರು ತಗೊಂಡಿದ್ದೀನಿ. ಇದಕ್ಕೆ ನಾನು 1 ಕ್ಯೂಬ್ ಕೊಲೆಜಿನನ್ನು ಹಾಕ್ತಾಯಿದ್ದೀನಿ. ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತ ನೋಡಿ. ನಾವು ಸೇಮ್ ಆರೆಂಜ್ ಜ್ಯೂಸ್ ಏನಿರುತ್ತೆ, ಆರೆಂಜ್ ಜ್ಯೂಸ್ ಥರ ಇರುತ್ತೆ. ತುಂಬ ಕುಡಿಯೋದಕ್ಕೂ ಸಮೇತ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಈ ಪ್ರಾಡಕ್ಟನ್ನು 3 months ಯೂಸ್ ಮಾಡೋದ್ರಿಂದ 1 ವರ್ಷ ನೀವು ತುಂಬ ಚೆನ್ನಾಗಿ ಸ್ಕಿನ್ ಬ್ರೈಟ್ನೆಸ್ ಇರುತ್ತೆ ಮತ್ತು ಹೆಲ್ತಿಯಾಗಿ ನಾವು ಇರೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಎಷ್ಟೋ ಜನಕ್ಕೆ ಸಂಧಿಗಳ ಸೆಳೆತ, ಅಂದರೆ ಕಾಲು ಎಲುಬುಗಳ ಆರೋಗ್ಯಕ್ಕೂ ಬರುತ್ತೆ, ಸೆಳೆತ ಬರ್ತಾ ಇರುತ್ತೆ, ಕಾಲುಗಳ ಸೆಳೆತ, ಅದಕ್ಕೂ ಸಮೇತ ತುಂಬ ಉಪಯೋಗ ಆಗುತ್ತೆ. ಓಕೆ, ಟೇಸ್ಟ್ ನೋಡೋಣವಾ? ತುಂಬ ಚೆನ್ನಾಗಿರುತ್ತೆ. ಸೇಮ್ ಆರೆಂಜ್ ಜ್ಯೂಸ್ ಕುಡಿಯೋ ರೀತಿ ಫೀಲ್ ಆಗುತ್ತೆ. ಯೂಸ್ ಮಾಡಿ, ತುಂಬ ರಿಸಲ್ಟ್ ಇದೆ. ತುಂಬ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ಕ್ಲಿನಿಕಲಿ ಟೆಸ್ಟೆಡ್ ಆಗಿರೋದ್ರಿಂದ, ಸೈಂಟಿಫಿಕಲಿ ಟೆಸ್ಟೆಡ್ ಆಗಿರೋದ್ರಿಂದ ಯಾವುದೇ ರೀತಿ ಭಯ ಬೇಡ. ತುಂಬ ಉಪಯೋಗ ಆಗುತ್ತೆ. ಓಕೆ, ಈ ಮಾಹಿತಿ ನಿಮ್ಗೆ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್.